ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಅಭಿಮಡುವ ನಮಸ್ಕಾರಗಳು. ಗುಡ್ ಈವ್ನಿಂಗ್ ಹಾಗೂ ವೆಲ್ಕಮ್. ವಿಡಿಯೋ ಬಿಟ್ಟು ನಿಮ್ಗಳಿಗೆಲ್ಲ ಈಗಾಗಲೇ ಗೊತ್ತಾಗಿರುತ್ತೆ ಈ ಒಂದು ವಿಡಿಯೋ ಯಾವುದರ ಬಗ್ಗೆ ಒಂದು ಕಂಟೆಂಟ್ ಆಗಿರಕ್ಕಂಥ ಒಂದು ವಿಡಿಯೋ ಆಗಿದೆ ಅಂದ್ಬಿಟ್ಟು. ಹೌದು, ಈ ಒಂದು ಥರ್ಡ್ ಸೆಮ್ ಸ್ಟೂಡೆಂಟ್ಸ್ಗಳಿಗೆ ಒಂದು DSA ಅನ್ನಕ್ಕಂಥ ಒಂದು ಸಬ್ಜೆಕ್ಟ್ ಇದೆ. ಸೊ ಆ ಒಂದು ಸಬ್ಜೆಕ್ಟಿನ ಸಪ್ರೇಟ್ ಆಗಿ DSA ಲ್ಯಾಬ್ ಕೂಡ ಇದೆ, ಅದಕ್ಕೆ ಸಪ್ರೇಟ್ ಕೋಡ್ ಕೂಡ ಇದೆ. ಸೊ ಈ ಒಂದು DSA ಲ್ಯಾಬ್ ಪ್ರೋಗ್ರಾಮ್ ಏನಿದೆ ಸ್ಟೂಡೆಂಟ್ಸ್ಗಳಿಗೆ ಹೆವಿ ಆಗ್ತಾಯಿದೆ, ಬಹಳ ಲಾಂಗ್ ಆಗ್ತಾಯಿದೆ. ಸೊ ನಮಗೆ ಶಾರ್ಟ್ಕಟ್ ಬೇಕು ಹಂಗಂತ ಹೇಳ್ಬಿಟ್ಟು ಫಂಕ್ಷನ್ಸ್ ಎಲ್ಲ ತೆಗೆದುಬಿಟ್ಟು ಸುಮ್ಮನೆ ನಾರ್ಮಲ್ ಕೋಡ್ ಥರ ಇರಬಾರ್ದು. ಅಕಾರ್ಡಿಂಗ್ ಟು ಕ್ವಶನ್ ಪೇಪರ್ ಥರನೇ ನಮಗೆ ಪ್ರೋಗ್ರಾಮ್ ಬೇಕು, ಬಟ್ ಪ್ರೋಗ್ರಾಮಲ್ಲೇ ಶಾರ್ಟ್ ಪ್ರೋಗ್ರಾಮ್ ಬೇಕು, ಹಾಗೆ ಹೀಗೆ ಅಂತ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು. ಸೊ ಹಾಗಾಗಿ ನಾವು ಅಕಾರ್ಡಿಂಗ್ ಟು VTU ಗೈಡ್ಲೈನ್ಸ್ ನಿಮ್ಮ ಒಂದು ಕ್ವಶನ್ ಪೇಪರ್ ಪ್ರಕಾರನೇ ಇಲ್ಲಿ ಪ್ರೋಗ್ರಾಮ್ನ ಬರೆಯಲಾಗಿದೆ. ಸೊ ವೆರಿ ಶಾರ್ಟ್ಕಟ್ ಪ್ರೋಗ್ರಾಮ್. ಸೊ ಈಸಿಯಾಗಿ ನೀವು ಅರ್ಥ ಮಾಡ್ಕೊಳ್ಬೋದು ಏನು ಯಾವ ಫಂಕ್ಷನ್ ಹೇಗೆ ಯೂಸ್ ಮಾಡಿದ್ವಿ ಮತ್ತು ಯಾವ ಥರ ಯೂಸ್ ಮಾಡಿದ್ವಿ ಅಂದ್ಬಿಟ್ಟು. ಸೊ ಇಲ್ಲಿ ನೀವು ಫಸ್ಟ್ ಒನ್ ಪ್ರೋಗ್ರಾಮ್ ನೋಡ್ಬೋದು. ಅಕಾರ್ಡಿಂಗ್ ಟು ಕ್ವಶನ್ ಫಂಕ್ಷನ್ಸ್ ಏನೇನು ಕೇಳಿದರೆ ಕ್ರಿಯೇಟ್, ರೀಡ್ ಆ್ಯಂಡ್ ಡಿಸ್ಪ್ಲೇ. ಸೊ ಕೆಲವೊಂದು ವಿದ್ಯಾರ್ಥಿಗಳಿಗೆ ನನಗೆ ಕಮೆಂಟ್ ಸೆಕ್ಷನಲ್ಲೂ ತಿಳಿಸಿದರು. ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ, ಶಾರ್ಟ್ ಪ್ರೋಗ್ರಾಮ್ ಓನ್ಲಿ 10 ಲೈನ್ಸ್ ಇದೆ. ಆ 10 ಲೈನ್ಸಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಈ ಕ್ರಿಯೇಟ್ ಫಂಕ್ಷನ್ ಯೂಸ್ ಮಾಡಿದ್ದಾರೆ ಆ್ಯಂಡ್ ಡಿಸ್ಪ್ಲೇ ಫಂಕ್ಷನ್ ಯೂಸ್ ಮಾಡಿದ್ದಾರೆ, ಬಟ್ ರೀಡ್ ಫಂಕ್ಷನ್ ಅವರು ಯೂಸ್ ಮಾಡಿಲ್ಲ. ಸೊ ಈ ಥರ ನೀವು ಶಾರ್ಟ್ಕಟ್ ಬರೆದ್ರೆ ಮಾರ್ಕ್ಸ್ ಕಳ್ಕೊತೀರಾ. ಬಟ್ ಇಲ್ಲಿ ನಾವು ಏನು ನಿಮಗೆ ಪ್ರೊವೈಡ್ ಮಾಡ್ತಾಯಿದ್ದೇವೆ, ಸೊ ಈ ಒಂದು PDF ನೀವು ರೆಫರ್ ಮಾಡ್ಬೋದು. ಇಲ್ಲಿ ಯಾವ್ಯಾವ ಫಂಕ್ಷನ್ಸ್ನ ನಾವು ಯೂಸ್ ಮಾಡಿದ್ದೇವೆ ಅಂದ್ಬಿಟ್ಟು. ಸೊ ಅಕಾರ್ಡಿಂಗ್ ಟು ಕ್ವಶನ್ ಪೇಪರ್ ಫಸ್ಟ್ ನಾವು ಕ್ರಿಯೇಟ್ ಫಂಕ್ಷನ್ ಯೂಸ್ ಮಾಡಿದ್ದೇವೆ, ನೆಕ್ಸ್ಟ್ ರೀಡ್, ದೆನ್ ಡಿಸ್ಪ್ಲೇ. ಸೊ ಅಕಾರ್ಡಿಂಗ್ ಟು ಕ್ವಶನ್ ಪ್ರಕಾರನೇ ನಾವು ಫಂಕ್ಷನ್ಸ್ನ ಯೂಸ್ ಮಾಡಿಕೊಂಡೆ. ಅದೇ ಫಂಕ್ಷನ್ಸ್ನ ಯೂಸ್ ಮಾಡಿ ಯಾವ ರೀತಿ ಶಾರ್ಟ್ ಪ್ರೋಗ್ರಾಮ್ ಬರಿಬೋದು ವಿದ್ಯಾರ್ಥಿಗಳಿಗೆ ಈಸಿಯಾಗಲಿ ಓದ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಪ್ರೊವೈಡ್ ಮಾಡ್ತಿದ್ದೇವೆ. ಸೊ ಎಲ್ಲ ಒಂದು ಪ್ರೋಗ್ರಾಮ್ಸ್ದು ನೋಡಿ ವಿತ್ ಔಟ್ಪುಟ್ ಕೂಡ ನಾವು ಇಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಿದ್ದೇವೆ. ಸೊ ಫಸ್ಟ್ ಪ್ರೋಗ್ರಾಮ್ ಆಯಿತು. ಸೊ ಸೆಕೆಂಡ್ ಪ್ರೋಗ್ರಾಮ್ನು ನೋಡ್ಬೋದು ನೀವು. ಸೊ ಇಲ್ಲಿಂದ ಇಲ್ಲಿವರೆಗೆ ವಿತ್ ಅಕಾರ್ಡಿಂಗ್ ಟು ಕ್ವಶನ್ ನಾವು ಎಲ್ಲವೂ ಕೂಡ ಫಂಕ್ಷನ್ಸ್ನ ಯೂಸ್ ಮಾಡಿದ್ದೇವೆ. ಕ್ವಶನ್ಸಲ್ಲಿ ಏನು ಕೇಳಿದರೆ ಅದನ್ನು ಯೂಸ್ ಮಾಡಿ ಬರೆದಿದ್ದೇವೆ. ಸೊ ಇನ್ನೊಂದು ಇಲ್ಲಿ ಕಮೆಂಟ್ಸ್ಗಳು ಏನಿದೆ ನೋಡಿ, ಇದ್ರ ಬಗ್ಗೆ ನೀವು ತಲೆನೇ ಕೆಡಿಸ್ಕೋಬೇಡಿ. ಸೊ ಓನ್ಲಿ ಪ್ರೋಗ್ರಾಮ್ ನೋಡಿ, ಇಷ್ಟು ಪ್ರೋಗ್ರಾಮ್ ಇದೆ. ಸೊ ಕಮೆಂಟ್ ನೀವು ತಲೆ ಕೆಡಿಸ್ಕೊಂಡ್ರೆ ಕಮೆಂಟ್ ನೀವು ಓದಲಿಕ್ಕೆ ಹೋಗಬೇಡಿ. ಜಸ್ಟ್ ನಿಮಗೆ ಕಮೆಂಟ್ ಏನಿದೆ ನಿಮಗೆ ಅರ್ಥ ಆಗಲಿಕ್ಕೆ ಮಾತ್ರ ಓದ್ಕೊಳ್ಳಿ. ಅಂದರೆ ಪ್ರಾಕ್ಟೀಸ್ ಮಾಡುವಾಗ ಕಮೆಂಟ್ ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ದೆನ್ ನೀವು ಎಕ್ಸಾಮಲ್ಲಿ ಬರೀಬೇಕಾದ್ರೆ ಏನು ಮಾಡಿರಿ ಅಂತಂದರೆ ಜಸ್ಟ್ ಪ್ರೋಗ್ರಾಮ್ ಮಾತ್ರ ಬರ್ಕೊಂತ ಹೋಗಿ. ನೀವು ಕಮೆಂಟ್ ಬರೆಯೋದು ಮತ್ತು ಕಮೆಂಟ್ನ ಕೆಲವೊಬ್ಬರು ರಟ್ಟ ಹೊಡಿಯೋರಿರ್ತಾರೆ. ಸೊ ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ. ಸೊ ಇದೇ ರೀತಿ ಎಲ್ಲ ಪ್ರೋಗ್ರಾಮ್ಸ್ ಕೂಡ ಈಚ್ ಆ್ಯಂಡ್ ಎವ್ರಿ ಪ್ರೋಗ್ರಾಮ್ಸ್ ಕೂಡ ಈ ಒಂದು PDF ಮುಖಾಂತರ ನಿಮಗೆ ಪ್ರೊವೈಡ್ ಮಾಡ್ತಿದ್ದೇವೆ. ಈಚ್ ಆ್ಯಂಡ್ ಎವ್ರಿ ಪ್ರೋಗ್ರಾಮ್. ಸೊ ಈ ಒಂದು PDF ಏನಿದೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೇವೆ. ಸೊ ಆ ಲಿಂಕನ್ನು ಯೂಸ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ 20 ರೂಪೀಸ್ ನೀವು ಪೇ ಮಾಡ್ತು ಅಂತಂದರೆ ನಿಮಗೆ ಈ PDF ಅವೈಲೇಬಲ್ ಆಗುತ್ತೆ. ಸೊ ಇದು ಶಾರ್ಟ್ಕಟ್ ಪ್ರೋಗ್ರಾಮ್ PDF ಆಗಿರುತ್ತೆ. ಸೊ ಯಾರಿಗೆ ಈ ಒಂದು ಅಂಡರ್ಸ್ಟ್ಯಾಂಡ್ ಆಗುವಂಥ ಒಂದು ಶಾರ್ಟ್ಕಟ್ ಪ್ರೋಗ್ರಾಮ್ ಬೇಕು, ಸೊ ಅವರು 20 ರೂಪೀಸ್ನ ಪೇ ಮಾಡಿಬಿಟ್ಟು ನೀವು ಇದನ್ನು ಪರ್ಚೇಸ್ ಮಾಡ್ಬೋದು, ತೆಗೆದುಕೊಳ್ಬೋದು. ಸೊ ಕಮೆಂಟ್ ಸೆಕ್ಷನಲ್ಲಿ ಹಾಗೂ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಸೊ ಲಿಂಕನ್ನು ಯೂಸ್ ಮಾಡಿಕೊಂಡು ಪೇ ಮಾಡಿದ ನಂತರ ವಿದಿನ್ 2 ಮಿನಿಟ್ಸಲ್ಲಿ ನಿಮ್ಮ ಜಿಮೇಲ್ಗೆ ಈ ಒಂದು PDF ಬಂದಿರುತ್ತೆ. ಸೊ ವೆರಿ ಶಾರ್ಟ್ ಪ್ರೋಗ್ರಾಮ್. ಸೊ ಯಾವುದೇ ವರಿ ಮಾಡ್ಕೊಳ್ಳೋ ಒಂದು ಅವಶ್ಯಕತೆ ಇರಲ್ಲ. ಸೊ ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು. ಸೊ ಆ ಥರ ಒಂದು ಪ್ರೋಗ್ರಾಮ್ ಇಲ್ಲಿ ಇದೆ. ಸೊ ವೆರಿ ಈಸಿ ಪ್ರೋಗ್ರಾಮಲ್ಲಿ. ಸೊ ಯಾವುದೇ ರೀತಿಯಲ್ಲೂ ಕೂಡ ವರಿ ಮಾಡ್ಕೊಳ್ಳೋ ನೆಸಸರಿ ಇಲ್ಲ. ಸೊ ಈಸಿ ಪ್ರೋಗ್ರಾಮ್. ಓಕೆ. ಸೊ ನಿಮ್ಮ ಒಂದು ಎಕ್ಸ್ಟರ್ನಲ್ ಎಕ್ಸಾಮ್ ಫಸ್ಟ್ ಇದೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಬರೀರಿ ಅಂತ ಹೇಳ್ತಾ ಥ್ಯಾಂಕ್ ಯು ಆ್ಯಂಡ್ ಹ್ಯಾವ್ ಅ ನೈಸ್ ಡೇ.